ಓಂ ಗುರುಭ್ಯೋ ನಮಃ. ಎಲ್ಲ ನನ್ನ ಜ್ಯೋತಿಷ್ಯ ಬಾಂಧವರಿಗೆ ಜ್ಯೋತಿಷ್ಯ ಜ್ಞಾನವಾಣಿಯ ಈ ಚಾನೆಲ್ ಮುಖಾಂತರ ಸ್ವಾಗತವನ್ನು ಬಯಸ್ತೇನೆ. ಪುಷ್ಕರಾಂಶದಲ್ಲಿ ಸ್ಥಿತಗ್ರಹಗಳ ಬಗ್ಗೆ ಮಾತಾಡೋಣ. ಪುಷ್ಕರಾಂಶ ಅಂದ್ರೆ ಒಂದು ರಾಶಿಯಲ್ಲಿ ಎರಡು ಪುಷ್ಕರಾಂಶಗಳಿರುತ್ತೆ. ಅದೇ ರೀತಿ 12 ರಾಶಿಯಲ್ಲಿ 24 ಪುಷ್ಕರಾಂಶಗಳಿರುತ್ತೆ. ಈ ಪುಷ್ಕರಾಂಶದಲ್ಲಿ ಯಾವುದೇ ಗ್ರಹಗಳು ಸ್ಥಿತವಿದ್ದಲ್ಲಿ ಅವರು ಆ ಯಾವ ಭಾವಾಧಿಪತಿಯಾಗಿರ್ತಾರೋ ಆ ಭಾವಕ್ಕೂ ಮತ್ತ ಆ ಗ್ರಹದ ಕಾರಕತ್ವ ಗ್ರಹದ ಗ್ರಹದ ಕಾರಕತ್ವದಲ್ಲೂ ಆ ಶುಭ ಫಲಗಳನ್ನು ಕೊಡ್ತಾರೆ. ಅಂದ್ರೆ ಅಶುಭ ಫಲಗಳನ್ನ ಕೊಡೋದಿಲ್ಲ. ನೈಸರ್ಗಿಕ ಶುಭ ಗ್ರಹಗಳು ಅಂದ್ರೆ ಯಾವ್ದಪ್ಪ ಅಂದ್ರೆ ಚಂದ್ರ, ಅಂದ್ರೆ ಶುಕ್ಲ ಪಕ್ಷದ ಚಂದ್ರ, ಬುಧ, ಗುರು, ಶುಕ್ರ, ಇವರು ನೈಸರ್ಗಿಕ ಶುಭ ಗ್ರಹಗಳು. ನೈಸರ್ಗಿಕ ಪಾಪಗ್ರಹಗಳು ಅಂದ್ರೆ ಕುಜ, ಶನಿ, ರವಿ. ರವಿ ಅಂತ ಪಾಪಗ್ರಹ ಅಲ್ಲ, ಸ್ವಲ್ಪ ಕ್ರೂರ ಗ್ರಹ ಅಂತ ಹೇಳ್ಬೋದು. ಮತ್ತೆ ರಾಹುಕೇತುಗಳು. ಇಷ್ಟು 5 ಗ್ರಹಗಳು ನೈಸರ್ಗಿಕ ಪಾಪಗ್ರಹಗಳು. ಈ ನೈಸರ್ಗಿಕ ಪಾಪಗ್ರಹಗಳು ಸಹ ಪುಷ್ಕರಾಂಶದಲ್ಲಿ ಸ್ಥಿತವಿದ್ದಲ್ಲಿ ಆ ಆ ಗ್ರಹದ ಕಾರಕತ್ವ ಅಂದ್ರೆ ಇವಾಗ ರಾಹುಕೇತುಗೆ ಯಾವುದೇ ಒಂದು ಮನೆ ಇಲ್ಲ. ರಾಹುಕೇತುನು ಒಂದು ಪುಷ್ಕರಾಂಶದಲ್ಲಿ ಸ್ಥಿತವಿದ್ದಲ್ಲಿ ಆ ರಾಹುಕೇತುಗಳು ಸಹ ಶುಭ ಫಲಗಳನ್ನ ಕೊಡುತ್ತೆ. ಇದನ್ನ ನಾವು ಯಾವ್ಯಾವ ಒಂದು ಪುಷ್ಕರಾಂಶದಲ್ಲಿ ಯಾವ ಒಂದು ಅಂಶದಲ್ಲಿ 4 ಅಂಶಗಳೆಲ್ಲ 4 ಪಾದಗಳಿರುತ್ತೆ. 4 ಪಾದಗಳಿರುತ್ತೆ. ಒಂದೊಂದು ನಕ್ಷತ್ರದಲ್ಲಿ 4 ಪಾದಗಳಿರುತ್ತೆ. ಅದು ಯಾವ ಪಾದದಲ್ಲಿ ಪುಷ್ಕರಾಂಶಗಳು ಬರುತ್ತೆ ಅಂತ ನಾವು ನೋಡೋಣ. ಇವಾಗ ಮೇಷದಿಂದ ಪ್ರಾರಂಭ ಮಾಡಿದಾಗ ಅಶ್ವಿನಿ ಆದ್ಮೇಲೆ ಭರಣಿ ಬರುತ್ತೆ. ಭರಣಿ 3ನೇ ಪಾದ, ಮತ್ತೆ ಕೃತಿಕಾ 1ನೇ ಪಾದ. ಇವು ಪುಷ್ಕರಾಂಶದಲ್ಲಿ ಬರುವಂತದ್ದು. ಅದೇ ತರ ಅದು ಇವಾಗ ಮೇಷರಾಶಿ ಬಂದು ಅಗ್ನಿತತ್ವ ರಾಶಿ. ಅದೇ ರೀತಿ ಸಿಂಹ ರಾಶಿ ಅದನ್ನು ಅಗ್ನಿತತ್ವ ರಾಶಿ. ಮತ್ತೆ ಧನುರ್ರಾಶಿ ಅದು ಅಗ್ನಿತತ್ವ ರಾಶಿ. ಈ 3 ಅಗ್ನಿತತ್ವ ರಾಶಿಗಳು. ಈ ಅಗ್ನಿತತ್ವ ರಾಶಿಯಲ್ಲಿ ಇವಾಗ ನಾನು ಹೇಳ್ದಾಗೆ ಭರಣಿ 3, ಕೃತಿಕಾ 1 ಅಂದ್ರೆ ಮೇಷರಾಶಿಯಲ್ಲಿ ಅದು ಪುಷ್ಕರಾಂಶದಲ್ಲಿ ಬರುತ್ತೆ. ಅದೇ ತರ ಅಗ್ನಿತತ್ವ ರಾಶಿ ಬಂದು ಸಿಂಹ ರಾಶಿ ಆಗುತ್ತೆ. ಅದೇ ರೀತಿ ಅದರಲ್ಲೂ ಪುಬ್ಬ 3 ಮತ್ತೆ ಉತ್ತರ 1ನೇ ಪಾದ. ಇವು ಎರಡು ನಕ್ಷತ್ರ ಪಾದಗಳು ಪುಷ್ಕರಾಂಶದಲ್ಲಿ ಬರುತ್ತೆ. ಅದೇ ರೀತಿ ಧನುರ್ರಾಶಿಯಲ್ಲಿ ಪೂರ್ವಾಷಾಢ 3ನೇ ಪಾದ ಮತ್ತೆ ಉತ್ತರಾಷಾಢ 1ನೇ ಪಾದ. ಇವು ಬಂದು ಪುಷ್ಕರಾಂಶದಲ್ಲಿ ಬರುತ್ತೆ. ಇದು ಬಂದು ಅಗ್ನಿತತ್ವ ರಾಶಿಯಲ್ಲಿ ಬರುವಂತದ್ದು. ಅದೇ ನೆಕ್ಸ್ಟ್ ನಾವು ಋಷಭ ರಾಶಿಗೆ ನೆಕ್ಸ್ಟ್ ಇವಾಗ ಮೇಷ ಆದ್ಮೇಲೆ ಋಷಭ ರಾಶಿ ಬರುತ್ತೆ. ಅಲ್ಲಿಂದ ಪಂಚಮ ಈ ರೀತಿ ನಾವು ನೋಡ್ಕೊಂಡು ಹೋಗ್ಬೇಕು. ಅಲ್ಲಿಂದ ಇವಾಗ ಋಷಭ ರಾಶಿಯಲ್ಲಿ ಕೃತಿಕಾ 4ನೇ ಪಾದ, ಪಾದ ಮತ್ತು ರೋಹಿಣಿ 2ನೇ ಪಾದ. ಇವೆರಡೂನು ಪುಷ್ಕರಾಂಶದಲ್ಲಿ ಬರುತ್ತೆ. ಅಲ್ಲಿಂದ ಋಷಭದಿಂದ ಪಂಚಮದಲ್ಲಿ ಅಂದ್ರೆ ಕನ್ಯಾ ರಾಶಿಯಲ್ಲಿ ನಾವು ನೋಡ್ಬೇಕು. ಇವಾಗ ಅದೇ ತರ ನಾವು ಪೃಥ್ವಿ ತತ್ವ ರಾಶಿ ಅಂತ ಅಂದಾಗ ಇದು ಪೃಥ್ವಿ ತತ್ವ ರಾಶಿ ಕನ್ಯಾ ರಾಶಿ ಬರುತ್ತೆ. ಆ ಕನ್ಯಾ ರಾಶಿಯಲ್ಲೂ ಉತ್ತರ 4 ಮತ್ತೆ ಹಸ್ತ 2 ಇವೆರಡೂನು ಪುಷ್ಕರಾಂಶದಲ್ಲಿ ಬರುತ್ತೆ. ಅದೇ ರೀತಿ ಅಲ್ಲಿಂದ ಕನ್ಯಾ ರಾಶಿಯಿಂದ ಪಂಚಮ ರಾಶಿ ಅಂದ್ರೆ ಮಕರ ರಾಶಿ ಆಗುತ್ತೆ. ಮಕರ ರಾಶಿಯಲ್ಲೂ ಉತ್ತರಾಷಾಢ 4ನೇ ಪಾದ ಮತ್ತೆ ಶ್ರವಣ 2ನೇ ಪಾದ ಪುಷ್ಕರಾಂಶಗಳು ಬರುತ್ತೆ. ಇದು ಇವಾಗ ಪೃಥ್ವಿ ತತ್ವ ರಾಶಿದು ನಾವು ನೋಡ್ದೋ. ಇವಾಗ ವಾಯುತತ್ವ ರಾಶಿ ಅಂತ ಬರುತ್ತೆ. ಮಿಥುನ ರಾಶಿ ಬಂದು ವಾಯುತತ್ವ ರಾಶಿ. ನಾನು ಬೋರ್ಡಲ್ಲಿ ಹಾಕಿ ತೋರಿಸ್ತೀನಿ. ಮಿಥುನ ಬಂದು ವಾಯುತತ್ವ ರಾಶಿ. ವಾಯುತತ್ವ ರಾಶಿಯಲ್ಲೂ ಮಿಥುನ ಮತ್ತೆ ಅಲ್ಲಿಂದ ತುಲ, ಅಲ್ಲಿಂದ ಕುಂಭ, ಈ ರೀತಿ 3 ರಾಶಿಯಲ್ಲಿ ನಾವು ನೋಡ್ಬೇಕಾಗುತ್ತೆ. ಇದೇ ರೀತಿ ಅಲ್ಲೂನು ಮಿಥುನ ರಾಶಿಯಲ್ಲೂ
ಆರಿದ್ರ 4, ಪುನರ್ವಸು 2 ಇವೆರಡೂ ಪುಷ್ಕರಾಂಶದಲ್ಲಿ ಬರುತ್ತೆ. ಅಲ್ಲಿಂದ ತುಲಾ ರಾಶಿಗೆ ಬಂದಾಗ ತುಲಾ ರಾಶಿಗೆ ನಾವು ಬಂದಾಗ ಸ್ವಾತಿ 4, ವಿಶಾಖ 2 ಅಂದ್ರೆ ವಿಶಾಖ ನಕ್ಷತ್ರ 2ನೇ ಪಾದ, ಇದು ಪುಷ್ಕರಾಂಶದಲ್ಲಿ ಬರುತ್ತೆ. ಅದೇ ರೀತಿ ನಾವು ಕುಂಭರಾಶಿಯಲ್ಲಿ ನಾವು ನೋಡಕ್ ಹೋದಾಗ ಶತಭಿಷ 4, ಪೂರ್ವ ಭಾದ್ರ 2 2ನೇ ಪಾದ. ಇವೆಲ್ಲ ನಾವು ಹೇಳ್ತಾ ಇರೋದು 2, 4 ಅಂತ ಹೇಳಿದ್ರೆ ಪಾದಗಳು. ಅದು ಶತಭಿಷ 4ನೇ ಪಾದ ಮತ್ತೆ ಪೂರ್ವ ಭಾದ್ರ 2ನೇ ಪಾದ, ಇದು ಬಂದು ಪುಷ್ಕರಾಂಶದಲ್ಲಿ ಬರುತ್ತೆ. ಇವಾಗ ಅಂತಿಮದು ರಾಶಿ ಜಲತತ್ವ ರಾಶಿಯಲ್ಲಿ ನೋಡೋಣ. ಜಲತತ್ವ ರಾಶಿ ಅಂದ್ರೆ ಕಟಕ, ವೃಶ್ಚಿಕ, ಮೀನ ರಾಶಿನಲ್ಲಿ ಯಾವ್ಯಾವ ಪುಷ್ಕರಾಂಶ ಬರುತ್ತೆ ಅಂತ ನೋಡೋಣ. ಕಟಕ ರಾಶಿಯಲ್ಲಿ ಪುನರ್ವಸು 4ನೇ ಪಾದ, ಮತ್ತೆ ಪುಷ್ಯ 2ನೇ ಪಾದ. ಪುನರ್ವಸು 4, ಪುಷ್ಯ 2 ಇವದು ಬಂದ್ಬಿಟ್ಟು ಪುಷ್ಕರಾಂಶದಲ್ಲಿ ಬರುತ್ತೆ. ಅದೇ ರೀತಿ ನಾವು ಇದರಲ್ಲಿ ವೃಶ್ಚಿಕ ರಾಶಿಯಲ್ಲಿ ಬಂದಾಗ ವಿಶಾಖ ನಕ್ಷತ್ರ 4ನೇ ಪಾದ, ಅನುರಾಧ ನಕ್ಷತ್ರ 2ನೇ ಪಾದ ಪುಷ್ಕರಾಂಶದಲ್ಲಿ ಬರುತ್ತೆ. ಅಲ್ಲಿಂದ ಪಂಚಮ ರಾಶಿ ಅಂದ್ರೆ ಮೀನ ರಾಶಿ ಬರುತ್ತೆ. ಅಲ್ಲೂ ಪೂರ್ವ ಭಾದ್ರ 4ನೇ ಪಾದ ಮತ್ತೆ ಉತ್ತರ ಭಾದ್ರ 2ನೇ ಪಾದ, ಇವು ಬಂದು ಪುಷ್ಕರಾಂಶದಲ್ಲಿ ಬರುತ್ತೆ. ಈ ಪುಷ್ಕರಾಂಶದಲ್ಲಿ ಯಾವುದೇ ಗ್ರಹಗಳು ಸ್ಥಿತವಿದ್ದಲ್ಲೂ ಆ ಗ್ರಹದ ಕಾರಕತ್ವದಲ್ಲಿ ಸೌಮ್ಯತೆ ಇರುತ್ತೆ, ಮತ್ತೆ ಶುಭತ್ವವಿರುತ್ತೆ. ಅದು ಯಾವ ಭಾವಾಧಿಪತಿಗಳಾದ್ರೂ ಆಗಿರ್ಲಿ, ಆದ್ರೆ ಆ ಗ್ರಹಕಾರಕತ್ವದಲ್ಲಿ ಗ್ರಹದ ಒಂದು ಗುಣ ಮತ್ತು ಸ್ವಭಾವ ಮತ್ತು ಪ್ರಭಾವದಲ್ಲಿ ಸೌಮ್ಯತೆ ಇರುತ್ತೆ ಅಂತ ನಮ್ಮ ಋಷಿ ಮುನಿಗಳು ಇದನ್ನ ಹೇಳಿರೋದೇ ನಾವು ಹೇಳ್ತಾ ಇದ್ದೀನಿ. ಈಗ ಇದನ್ನ ಇವಾಗ ನಾವು ಬೋರ್ಡ್ ಮುಖಾಂತರ ನಾನು ತೋರಿಸ್ತೀನಿ. ಬೋರ್ಡ್ ಮುಖಾಂತರ ನಾವು ತೋರಿಸಿದಾಗ ಇಲ್ಲಿ ಮೇಷ ರಾಶಿ, ಇದು ಮೇಷ ಇದು ಅಗ್ನಿ, ತೃಪ್ತಿ, ವಾಯು, ಜಲ, ಇದು ರಾಶಿಗಳು. ಅಗ್ನಿ, ತೃಪ್ತಿ, ವಾಯು, ಜಲ ರಾಶಿ. ಅದೇ ರೀತಿ ಅಗ್ನಿ, ತೃಪ್ತಿ, ವಾಯು, ಜಲ. ಅದೇ ರೀತಿ ಅಗ್ನಿ, ತೃಪ್ತಿ, ವಾಯು, ಜಲ. ಈ ರೀತಿ ಒಂದೊಂದೇ ಅಕ್ಷರ ಬರ್ದಿದ್ದೀನಿ. ಈ ರೀತಿ ಇದು ಅಗ್ನಿ, ಪೃಥ್ವಿ, ವಾಯು, ಜಲ. ಅದೇ ರೀತಿ ಅಗ್ನಿ, ಪೃಥ್ವಿ, ವಾಯು, ಜಲ, ಅಗ್ನಿ, ಪೃಥ್ವಿ, ವಾಯು, ಜಲ ಅಂತ ಬರುತ್ತೆ. ಅದ್ರಲ್ಲಿ ಇವಾಗ ನಾನು ಅವಾಗ್ಲೇ ಹೇಳ್ದಾಗೆ ಇಲ್ಲಿ ಭರಣಿ ನಕ್ಷತ್ರ, ಭರಣಿ 3ನೇ ಪಾದ, ಒಂದೇ ಒಂದು ಪಕ್ಷ ಬರಿತೀನಿ. ಇಲ್ಲಿ ಕೃತಿಕಾ ಬರುತ್ತೆ, ಕೃತಿಕಾ 1ನೇ ಪಾದ. ಇದು ಇಲ್ಲಿ ಪುಷ್ಕರಾಂಶದಲ್ಲಿ ಬರುವಂತ ಒಂದು ಭರಣಿ 3ನೇ ಪಾದ, ಕೃತಿಕಾ 1ನೇ ಪಾದದಲ್ಲಿ ಪುಷ್ಕರಾಂಶ ಬರುತ್ತೆ. ಈ ಒಂದು ಇದ್ರಲ್ಲಿ ಯಾವುದೇ ಒಂದು ಗ್ರಹಗಳು ಈ ಪಾದದಲ್ಲಿ ಸ್ಥಿತವಿದ್ದಲ್ಲಿ ಅದು ಪುಷ್ಕರಾಂಶದಲ್ಲಿ ಬರುತ್ತೆ. ಅದೇ ರೀತಿ ಅಲ್ಲಿಂದ ಅಗ್ನಿ ತತ್ವ ರಾಶಿ ನೋಡಿದ್ವಲ್ಲ, ಇದೇ ರೀತಿ ಇಲ್ಲಿ ಅಗ್ನಿ ತತ್ವ ರಾಶಿ ನೋಡೋಣ. ನೆಕ್ಸ್ಟ್ ಅಗ್ನಿ ತತ್ವ ರಾಶಿ ಅಂದ್ರೆ ಇಲ್ಲಿ ಪುಬ್ಬ 3, ಉತ್ತರ 1ನೇ ಪಾದ, 1ನೇ ಪಾದ. ಇವೆಲ್ಲ ಪಾದಗಳು. ಅದೇ ತರ ಇಲ್ಲಿ ಬಂದಾಗ ನಾವು ನೆಕ್ಸ್ಟ್ ಇಲ್ಲಿ ಅಗ್ನಿ ತತ್ವ ರಾಶಿ, ಇಲ್ಲಿ ಪೂರ್ವಾಷಾಢ 3ನೇ ಪಾದ. ಇಲ್ಲಿ ಮತ್ತೆ ಸುಮ್ಮನೆ ಶಾರ್ಟ್ ಆಗಿ ಬರ್ತಿದ್ದೀನಿ. ಪೂರ್ವಾಷಾಢ 3ನೇ ಪಾದ, ಮತ್ತೆ ಉತ್ತರಾಷಾಢ 1ನೇ ಪಾದ, ಇದು ಪುಷ್ಕರಾಂಶದಲ್ಲಿ ಬರುತ್ತೆ. ಅದೇ ಇವಾಗ ಅಗ್ನಿ ತತ್ವ ರಾಶಿ ಆಯ್ತು. ಇವಾಗ ತೃಪ್ತಿ ತತ್ವ ರಾಶಿಗೆ ಬರೋಣ. ಇದು ವೃಷಭ ರಾಶಿ, ತೃಪ್ತಿ ತತ್ವ ರಾಶಿ. ಅಲ್ಲಿ ಕೃತಿಕಾ 4,
ಕೃತಿಕಾ 4ನೇ ಪಾದ, ಮತ್ತೆ ರೋಹಿಣಿ 2ನೇ ಪಾದ. ಇದು ಪುಷ್ಕರಾಂಶದಲ್ಲಿ ಬರುತ್ತೆ. ಅದೇ ರೀತಿ ನಾವು ಇಲ್ಲಿ ಬಂದಾಗ ಅಲ್ಲಿಂದ ಪಂಚಮ ರಾಶಿ ಅಂದ್ರೆ 1 2 3 4 5 ಬಂದಾಗ ಇಲ್ಲಿ ಉತ್ತರ 4ನೇ ಪಾದ, 4ನೇ ಪಾದ, ಮತ್ತೆ ಹಸ್ತ 2ನೇ ಪಾದ, 2ನೇ ಪಾದ. ಆಯ್ತಾ? ನೆಕ್ಸ್ಟ್ ಇಲ್ಲಿ ಬರೋಣ. ಇಲ್ಲಿ ಅದೇನೆ ಉತ್ತರಾಷಾಢ 4ನೇ ಪಾದ, ಶ್ರವಣ 2ನೇ ಪಾದ. ಇವಾಗ ಇದಾಯ್ತು, 1 2 3 ಇದಾಯ್ತು. ಇವಾಗ ವಾಯುತತ್ವ ರಾಶಿ ಬರೋಣ. ವಾಯುತತ್ವ ರಾಶಿಲಿ ಇಲ್ಲಿ ಆರಿದ್ರ 4ನೇ ಪಾದ, ಮತ್ತೆ ಪುನರ್ವಸು 2ನೇ ಪಾದ, ಅದೇ ರೀತಿ ಇಲ್ಲಿ ಪುನರ್ವಸು 4ನೇ ಪಾದ, ಪುಷ್ಯ 2ನೇ ಪಾದ, ಅದೇ ರೀತಿ ಅಲ್ಲಿಂದ ನಾವು ಇದು ವಾಯುತತ್ವ ರಾಶಿ ಬರ್ದಿದ್ಮೇಲೆ ಇಲ್ಲಿ ಬರಿಬೇಕಾಗಿತ್ತು. ಓಕೆ, ಅದು ಕಂಪ್ಲೀಟ್ ಆಯ್ತು. ಇವೆರಡೂ ಇವಾಗ ಬರ್ಬಿಡೋಣ. ಇವಾಗ ಅಲ್ಲಿಂದ ಪಂಚಮ ರಾಶಿ ಇದಾಯ್ತು. ಇಲ್ಲಿ ಬಂದು ಯಾವುದು ಇಲ್ಲಿ ಸ್ವಾತಿ 4ನೇ ಪಾದ, ಮತ್ತೆ ವಿಶಾಖ 2ನೇ ಪಾದ. ಅದೇ ರೀತಿ ಇದು ಜಲರಾಶಿ. ಇಲ್ಲಿ ಯಾವ್ದು ಬಂತು ಅದೇ ಜಲರಾಶಿ. ಇಲ್ಲಿ ಅದೇ ವಿಶಾಖ 2ನೇ ಪಾದ, 4ನೇ ಪಾದ, ವಿಶಾಖ 4ನೇ ಪಾದ, ಮತ್ತೆ ಅನುರಾಧ 2ನೇ ಪಾದ. ಇದು ಪುಷ್ಕರಾಂಶ ಬರುತ್ತೆ. ಅದೇ ರೀತಿ ನಾವು ಇಲ್ಲಿ ಬಂದಾಗ ಇಲ್ಲಿ ಇದು ವಾಯುತತ್ವ ರಾಶಿ. ಇದು ವಾಯುತತ್ವ ರಾಶಿಗೆ ಮಾತಾಡೋದು. ಇಲ್ಲೂ ವಾಯುತತ್ವ ರಾಶಿಗೆ ಇಲ್ಲಿ ಮಾತಾಡೋಣ. ಇಲ್ಲಿ ಶತಭಿಷ ಮತ್ತು ಶತಭಿಷ 4ನೇ ಪಾದ, ಮತ್ತೆ ಪೂರ್ವಭಾದ್ರ 2ನೇ ಪಾದ. ಇವೆಲ್ಲ ಬರ್ದಿರೋದು ಪಾದಗಳು. ಮತ್ತೆ ನೆಕ್ಸ್ಟ್ ಇಲ್ಲಿ ಪೂರ್ವಭಾದ್ರ 4ನೇ ಪಾದ, ಉತ್ತರ ಭಾದ್ರ 2ನೇ ಪಾದ. ಈ ರೀತಿ ಇಲ್ಲಿ ಇವೆಲ್ಲಾನು 12 ರಾಶಿಯಲ್ಲಿ, ಒಂದೊಂದು ರಾಶಿಯಲ್ಲಿ 2 ಪುಷ್ಕರಾಂಶಗಳು ಬರುತ್ತೆ. ಒಟ್ಟು 24 ಪುಷ್ಕರಾಂಶಗಳು ಬರುತ್ತೆ. ಈ ಒಂದು ರಾಶಿ, ಈ ಒಂದು ಪಾದದಲ್ಲಿ ಯಾವ್ಯಾವ ಪಾದದಲ್ಲಿ ಪುಷ್ಕರಾಂಶಗಳು ಬರುತ್ತೋ, ಅದು ಯಾವ ಗ್ರಹಗಳು ಅಲ್ಲಿ ಸ್ಥಿತವಾಗಿರುತ್ತೋ ಅವೆಲ್ಲವೂ ಪುಷ್ಕರಾಂಶದಲ್ಲಿ ಸ್ಥಿತವಿದ್ದ ಹಾಗೆ. ಇನ್ನೊಂದು ಇದರಲ್ಲಿ ಏನಪ್ಪಾ ಅಂದ್ರೆ, ಈ ಪಾದದಲ್ಲಿ ಯಾವುದೇ ಗ್ರಹಗಳು ಇದ್ರೂ ಅದು ನವಾಂಶದಲ್ಲಿ ಸೌಮ್ಯ ನವಾಂಶದಲ್ಲಿ ಹೋಗುತ್ತೆ. ಸೌಮ್ಯ ನವಾಂಶ ಅಂದ್ರೆ ಯಾವುದು? ಒಂದು ಸೌಮ್ಯ ಗ್ರಹಗಳು ಮತ್ತೆ ಸೌಮ್ಯ ನವಾಂಶಗಳು ಅಂತಂದಾಗ, ಸೌಮ್ಯ ಗ್ರಹಗಳು ಚಂದ್ರ, ಅಲ್ಲಿಂದ ಬುಧ, ಗುರು, ಶುಕ್ರ, ಇವು 4 ಸೌಮ್ಯ ನವಾಂಶಗಳು ಅಥವಾ ಸೌಮ್ಯ ರಾಶಿಯ ನವಾಂಶಗಳು ಅಂತಾನು ಹೇಳ್ಬೋದು. ಈ ರೀತಿ ಇದನ್ನ ನಾವು ಜಾತಕವನ್ನು ಪರಿಶೀಲನೆ ಮಾಡಿದಾಗ ಇದನ್ನ ನಾವು ನೋಡ್ಬೇಕಾಗುತ್ತೆ. ಯಾವ್ಯಾವ ಗ್ರಹಗಳು ಪುಷ್ಕರಾಂಶದಲ್ಲಿ ಸ್ಥಿತವಾಗಿದೆ. ಉದಾಹರಣೆಗೆ ಇದು ಒಂದು ಬರುತ್ತೆ.
ಫಾರ್ ಎಕ್ಸಾಂಪಲ್ ನಮ್ಗೆ ಒಂದು ಏನಾದ್ರು ವ್ಯಾಧಿಗಳು ಬಂದಾಗ ಅವಾಗೂನು ಈ ಪುಷ್ಕರಾಂಶಗಳು ಕೆಲಸ ಮಾಡುತ್ತೆ. ಅದೇ ಇದು ಮುಂದೆ ನಾನು ಹೇಳ್ತೀನಿ. 22ನೇ ದ್ರೇಕಾಣಾಧಿಪತಿ, 64ನೇ ನವಾಂಶಾಧಿಪತಿ ಅಥವಾ ಬಾಧಕಾಧಿಪತಿಗಳು ಈ ಈ ಪುಷ್ಕರ ನವಾಂಶದಲ್ಲಿ ಸ್ಥಿತವಿದ್ದಲ್ಲಿ ಅವರು ಅಂತ ದೊಡ್ಡ ವ್ಯಾಧಿಗಳನ್ನ ಕೊಡಲ್ಲ. ಆದ್ರೆ ಅದಕ್ಕೆ ಪುಷ್ಕರಾಂಶದಲ್ಲಿ ಸ್ಥಿತವ ಗ್ರಹಗಳು ಶುಭ ಫಲಗಳನ್ನು ಕೊಡುತ್ತೆ ಅಂತ ಹೇಳೋದು. ಈ ರೀತಿ ಇದ್ದಾಗ ನಾ ಯಾವುದೇ ಒಂದು ವ್ಯಾಧಿ ಬಂದ್ರು ಅವರು ತ್ವರಿತವಾಗಿ ಗುಣಮುಖರಾಗ್ತಾರೆ. ಅಂತ ದೊಡ್ಡ ಹಾನಿ ಯಾವುದು ಆಗೋದಿಲ್ಲ. ವ್ಯಾಧಿಗಳಲ್ಲಿ ದೊಡ್ಡ ವ್ಯಾಧಿಗಳಲ್ಲಿ ದೊಡ್ಡ ಹಾನಿ ಆಗಲ್ಲ. ಬೇಗ ಗುಣಮುಖರಾಗ್ತಾರೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಏನಾದ್ರೂ ಕಮೆಂಟ್ಸ್ ಇದ್ರೆ ಹಾಕಿ. ಅದ್ರ ಬಗ್ಗೆ ನಾವೂನು ಗಮನ ತಗೊಳ್ತೀವಿ. ಕಮೆಂಟ್ಸ್ ನೋಡಿ ಎಲ್ಲಾರು ಸ್ವಲ್ಪ ನೋಡ್ತಾ ಇದ್ದೀರಾ. ಇನ್ನ ಕೆಲವರೆಲ್ಲ ಎಲ್ಲರೂ ನೋಡ್ಬೇಕು. ಇನ್ನೊಂದೇನಪ್ಪಾ ಅಂದ್ರೆ ನಾವು ನಾವಾಗ್ಲಿ ಅಥವಾ ಬೇರೆಯವರಾಗ್ಲಿ ಒಂದ್ ಸ್ವಲ್ಪ ಇದ್ರಲ್ಲಿ ಸ್ವಲ್ಪ ನಿಮ್ಗೆ ಏನೋ ಜ್ಯೋತಿಷ ಜ್ಞಾನ ಸ್ವಲ್ಪ ಗೊತ್ತಾಗ್ತಾ ಇದೆ ಅಂದ್ರೆ ಅದು ನಮ್ಗೆ ತುಂಬಾನೇ ಸಂತೋಷ ಉಂಟು ಮಾಡುತ್ತೆ. ಅದನ್ನ ನೀವು ಹಾಗೆ ಅದನ್ನ ನೋಡ್ತಾ ಇದ್ರೆ ಅಂದ್ರೆ ಅದನ್ನ ಗಮನಿಸ್ತಾ ಇರ್ಬೇಕು. ಅದ್ರಲ್ಲಿ ಒಂದ್ ಸ್ವಲ್ಪ ಗ್ಲಾನ್ಸ್ ಮಾಡ್ಬೇಕು. ಗ್ಲಾನ್ಸ್ ಮಾಡಿದಾಗ ನಮ್ಗೆ ಎಲ್ಲಾನು ಸ್ವಲ್ಪ ಅರಿವಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀ ಕೃಷ್ಣ.